ನಾಳೆ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಒಂದೆರಡು ಗ್ಲಾಸ್ ಹಾಕ್ಕೊಂಡ್ರೆ, ಉದ್ದಿನಬೇಳೆ ಅದರಲ್ಲಿ 1 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ನೀವು ಅಳತೆ ನೋಡಿಕೊಂಡು ಮಾಡ್ಕೋಬೋದು. ನಾನು ಇವನ್ನ ಅಳತೆ ನೋಡ್ಕೊಂಡು ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಇದನ್ನು ಉದ್ದಿನಬೇಳೆ ಹಾಕಿ, ಮೆಂತೆಕಾಳು ಆ್ಯಂಡ್ ಕಡಲೆಬೇಳೆ ಇವೆಲ್ಲ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ ನೆನೆ ಇಟ್ಟಿದ್ದೀನಿ. ಒಂದು 3 ಅವರ್ ನೆನೆ ಬಿಟ್ಟಿದ್ದೀನಿ. ಈಗ ನೀರೆಲ್ಲ ಬಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ತೀನಿ. ಹಿಟ್ಟನ್ನು ಮಂಡಾಳು ನೆನೆ ಹಾಕಿದ್ದೀನಿ. ಮಂಡಾಳು ಚುರುಮುರಿ ಅಂತಿರಲ್ವ, ಅದನ್ನು ನೆನೆ ಹಾಕಿ ಇದರೊಳಗಡೆ ಹಿಟ್ಟೊಳಗಡೆ ಹಾಕಿದರೆ ಪಡ್ಡು ದೋಸೆಗೆ ಚೆನ್ನಾಗಿ ಬರುತ್ತೆ. ಕೆಂಪಗೆ ನಾವು ಯಾವಾಗಲೂ ಇದನ್ನು ಹಾಕ್ತೀನಿ. ಮಂಡಾಳನ್ನು ಸ್ವಲ್ಪ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಈಗ ಮಿಕ್ಸಿ ಹಾಕ್ಕೊಳ್ಬೇಕಾದ್ರೆ ಅದನ್ನು ಆಮೇಲೆ ಅಕ್ಕಿ ನೆನೆ ಹಾಕಿದ್ಮೇಲೆ ಅದನ್ನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು. ಹಿಟ್ಟು ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದು ಮಿಕ್ಸಿ ಜಾರಿಗೆ ಇವು ನೆನೆ ಹಾಕಿದ್ನೆಲ್ಲ ಈ ಅಕ್ಕಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಂಡು, ಹಾಗೆ ಇದು ಮಂಡಾಳನ್ನು ನೆನೆ ಹಾಕಿದ್ನೆಲ್ಲ ಹೇಳಿದ್ನೆಲ್ಲ ಚುರುಮುರಿ ಅದನ್ನು ಇದಕ್ಕೆ ಸ್ವಲ್ಪ ಹ್ಯಾಡ್ ಮಾಡ್ಕೊತಾನೆ ಇರಬೇಕು. ಈಗ ಹಂಗೆ ನೋಡಿ ಸ್ವಲ್ಪ ಹಂಗೆ ನೀರು ಹಾಕ್ಕೊಳ್ತೀನಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮಿಕ್ಸಿ ಜಾರ್ನ ನೋಡ್ಬೋದು. ಹಿಟ್ಟು ಈ ಥರ ಆಗಿದೆ, ಕಾಣಿಸ್ತಾ ಇದ್ದಾನೆ ನಿಮಗೆ. ಹಿಟ್ಟು ಈ ಥರ ಆಗಿದೆ. ಇದರೊಳಗೆ ಹಾಕ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ. ನಿಮಗೆ ಎಷ್ಟು ಬೇಕು ಅಷ್ಟು. ದೋಸೆಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಪಡ್ಡಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಈಗ ನೋಡ್ಬೋದು ಹಿಟ್ಟು ರೆಡಿ ಆಯಿತು. ಇದೇ ಥರನೇ ಹಾಕ್ಕೋಬೇಕು ಫ್ರೆಂಡ್ಸ್ ಹಿಟ್ಟನ್ನು. ಈಗ ನೆನೆ ಇಡಬೇಕು, ನೈಟೆಲ್ಲ ನೆನೆ ಇಟ್ಟು ಮಾರ್ನಿಂಗ್ ಸ್ವಲ್ಪ ಸೋಡಾ ಪುಡಿ ಹಾಕಿ ಮಾಡಬೇಕು. ಅದು ಮಾರ್ನಿಂಗ್ ಹೇಗೆ ಮಾಡ್ತೀನಿ ಅಂತಲೂ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಹಿಟ್ಟಂತೂ ರೆಡಿ ಆಯಿತು. ಹೀಗೆ ಇದೇ ಥರನೇ ನಾನು ಇನ್ನೂ ಸ್ವಲ್ಪ ಉಳಿದಿದೆ ಅಲ್ವಾ ಅಕ್ಕಿ, ಅದೆಲ್ಲ ಹಾಕಬೇಕು. ಮಿಕ್ಸಿಗೆ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲನೂ ಆಲ್ಮೋಸ್ಟ್ ಎಲ್ಲ ನೆನೆ ಹಾಕಿದ್ನೆಲ್ಲ ಅಕ್ಕಿನೆಲ್ಲ ಮಿಕ್ಸಿ ಗ್ರೈಂಡರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟು ಹಿಟ್ಟಾಗಿದೆ ನೋಡಿ. ಇದನ್ನು ಚೆನ್ನಾಗಿ ಕಲಸಕ್ಕೆ ಬಿಟ್ಬಿಡ್ಬೇಕು. ಕಲಸಿ ಚೆನ್ನಾಗಿ ನೆನೆಗೆ ಬಿಡಬೇಕು. ನೀವು ಮಾರ್ನಿಂಗೆ ನೆನೆ ಹಾಕ್ಕೊಂಡಿದ್ರೆ 11 ಗಂಟೆಗೆ ಹಂಗೆ, ಈವ್ನಿಂಗ್ ಟೈಮು 5 ಗಂಟೆ 6 ಗಂಟೆಗೆ ನೀವು ಹಿಟ್ಟನ್ನು ಹಾಕ್ಕೋಬೋದು. ಹಾಕ್ಕೊಂಡು ಮಾರ್ನಿಂಗ್ ತನಕ ಬಿಟ್ಟು ಬೇಗ ನೆನೆಯುತ್ತೆ. ಈಗ ಇದೇ ಮಿಕ್ಸಿ ಜಾರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದರೊಳಗಡೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೀನಿ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ನೆನೆಯಕ್ಕೆ ಬಿಡಬೇಕು ಮಾರ್ನಿಂಗ್ ತನಕ. ಮಾರ್ನಿಂಗ್ ಹೇಗಾಗುತ್ತೆ ತೋರಿಸ್ತೀನಿ ನಿಮಗೆ. ಹಿಟ್ಟು ಉಬ್ಬು ಬರಲ್ಲ ಅಂತೀರಲ್ವ, ಎಷ್ಟು ಚೆನ್ನಾಗಿ ಉಬ್ಬು ಬಂದಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ನೋಡ್ಬೋದು ನೀವು. ಫೈನಲಿ ಹಿಟ್ಟು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಈಗ ಬೆಳಗ್ಗೆ ಆಗಿದೆ. ಹಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಉಬ್ಬು ಬರಲ್ಲ ಅಂತಿರ್ತೀರಲ್ವ, ನಾನು ಇನ್ನೇ ತೋರಿಸಿದ್ನೆಲ್ಲ ಆ ಥರ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಲ್ವಾ ಪಡ್ಡಿನ ಹಿಟ್ಟು, ನೋಡ್ತಾ ಇರ್ಬೋದು. ಕಲಿಸ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ, ಎಷ್ಟು ಹಗುರವಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನೀವು. ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ನಿಮಗೆ ನೀರು ಆ್ಯಡ್ ಮಾಡೋದಿದ್ದರೆ ಆ್ಯಡ್ ಮಾಡ್ಕೋಬೋದು. ನನಗೆ ಕರೆಕ್ಟಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೆನೆ ಬಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಈ ಕಡೆ ಚಟ್ನಿ ಮಾಡ್ಕೊತೀನಿ. ಹಾಗಾಗಿ ಇದನ್ನು ಹಂಗೆ ಬಿಡ್ತೀನಿ. ಆಮೇಲೆ ತೋರಿಸ್ತೀನಿ ಈ ಪಡ್ಡು ಮಾಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಡ್ಡಿನ ಹಂಚು ಕಾಯಕ್ಕಿಟ್ಟಿದ್ದೀನಿ. ತೊಳೆದ್ಬಿಟ್ಟು ಪಡ್ಡಿನ ಹಂಚು. ಈಗ ಇದಕ್ಕೆ ಪಡ್ಡು ಹಾಕ್ತೀನಿ. ನಿಮಗೆ ಹಿಟ್ಟು ಹೇಗೆ ರೆಡಿ ಮಾಡೋದು ಅಂತ ಹೇಳಿದ್ನಲ್ವ, ಈಗ ನೆಂದಿರುತ್ತೆ ಅದು. ಹೀಗೆ ಪಡ್ಡು ಮಾಡ್ತೀನಿ ನೋಡಿ. ಇಲ್ಲಿ ಪಡ್ಡಿನ ಹಿಟ್ಟು ರೆಡಿ ಆಗಿದೆ. ಇಲ್ಲ ಹಂಚು ಕಾಯಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ.
ನೋಡ್ತಾ ಇರ್ಬೋದು ನಾನು ಈ ಬಟ್ಲಲ್ಲಿ ಆಯಿಲ್ ಹಾಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಪಡ್ಡು ಹಾಕ್ತೀನಿ. ಸಣ್ಣ ಉರಿಟ್ಕೊಂಡು ಹಂಚು ಕಾದಿದೆ, ಪಡ್ಡನ್ನು ಹಾಕ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಈಗ ಹಾಕ್ತಾಯಿದ್ದೀನಿ ಪಡ್ಡು. ನನ್ನ ಮಕ್ಕಳಿಗೆ ನನಗೆ ಫೇವ್ರೇಟ್ ಇದು ಪಡ್ಡು. ನನಗಂತೂ ಚಿಕ್ಕ ವಯಸ್ಸಿಂದಲೂ ಫೇವ್ರೇಟ್ ಫುಡ್ ಇದು ಪಡ್ಡು ಅಂದರೆ. ನಿಮಗೆ ಯಾರಿಗೆಲ್ಲ ಪಡ್ಡು ಇಷ್ಟ ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ನೋಡಿ ಎಣ್ಣೆ ಕರಿಬೇಕು, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಪಡ್ಡು ಬೆಂದಿದೆ, ನಾನು ತೆಗಿತೀನಿ. ಈ ಥರ ಒಂದು ಸ್ಪೂನ್ ತೊಗೊಂಡು ನೀವು ಒಳ್ಳಿಸ್ಬೇಕು. ಇದನ್ನು ಎಲ್ಲ ಪಡ್ಡನ್ನು ಹಾಗೆ ಮಾಡ್ತಾ ಇರಬೇಕು. ಈಗ ಸಣ್ಣ ಉರಿಟ್ಕೊಂಡು ಸ್ವಲ್ಪ ಬೇಯುತ್ತೆ. ಫೈನಲಿ ಪಡ್ಡು ರೆಡಿ ಆಯಿತು. ಈಗ ಒಂದು ಪ್ಲೇಟಲ್ಲಿ ತೆಗಿತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ಪಡ್ಡನ್ನು ತೆಗಿತಾ ಇದ್ದೀನಿ, ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಪಡ್ಡು ತೆಗೆದೆ. ಈಗ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದಕ್ಕೆ ಚಟ್ನಿ ಹಾಕ್ತೀನಿ ನೋಡಿಸ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ವಿಡಿಯೋದಲ್ಲಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಚಟ್ನಿನೂ ಹೇಗೆ ಮಾಡೋದು ಅಂತ. ಈಸಿಯಾಗಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಪಡ್ಡು ಚಟ್ನಿ. ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೇಟ್ ಇದು ಪಡ್ಡು ಚಟ್ನಿ ರೆಡಿ. ಓಕೆ ಬಾಯ್ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ಫುಡ್ಡು. ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್, ಕಾಮೆಂಟ್, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಓಕೆ ಬಾಯ್ ಫ್ರೆಂಡ್ಸ್.